ತಪ್ಪು, ತದ್ದು ವಿರುದ್ಧ ಅರ್ಥ ಬರುವಂತಹ ಪ್ರಶ್ನೆಗಳು 10 ಹಲವು ಗೊಂದಲಗಳಿಗೆ ಕಾರಣವಾಗಿದೆ ಕನ್ನಡದಲ್ಲಿರುವ ಪ್ರಶ್ನೆ ಪತ್ರಿಕೆ. ಇದು ಗೋಸುಂಬೆತನ ಅಲ್ವಾ? ಈ ಗೋಸುಂಬೆ ಕೃತ್ಯಗಳಿಗೆ ಕೊನೆ ಯಾವತ್ತು ಅನ್ನುವ ಪ್ರಶ್ನೆ. ಕನ್ನಡದ ಬಗ್ಗೆ ಇಷ್ಟು ಅಸಡ್ಡೆಯನ್ನು ತೋರುವಂತಹ ಕೆಪಿಎಸ್ಸಿ ನಡೆಸಿರುವಂತಹ ಮಂಗಳವಾರ ನಡೆಸಿರುವಂತಹ ಒಂದು ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ನ ಕ್ವಶನ್ ಪೇಪರ್ ಮತ್ತು ಕನ್ನಡದ ಕ್ವಶನ್ ಪೇಪರ್. ಸಾಮಾನ್ಯವಾಗಿ ಏನಾಗುತ್ತೆ, ಇಂಗ್ಲಿಷ್ ಬಳಕೆಯ ಭಾಷೆ ಮತ್ತು ಕನ್ನಡದ ಬಳಕೆಯ ಭಾಷೆಯಲ್ಲಿ ಏನಾಗುತ್ತೆ, ಇಂಗ್ಲಿಷ್ ನಾವು ಇದ್ದಂಗೆ ಓದೋದನ್ನ ಸಂಪೂರ್ಣವಾಗಿ ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥನೇ ಬರುತ್ತೆ. ಕನ್ನಡದಲ್ಲಿ ಪ್ರತಿ ವಾಕ್ಯಕ್ಕೂ ಜೀವ ಇದೆ, ಪ್ರತಿ ಶಬ್ದಕ್ಕೂ ಜೀವ ಇದೆ. ಪ್ರತಿ ಶಬ್ದ ಅದರ ಜೊತೆಗಿರುವ ಒಂದೇ ಒಂದು ಸಣ್ಣ ವ್ಯಾಕರಣದ ಎಡಿಷನ್ ಇಡೀ ಕನ್ನಡದ ಬೇರೆ ಅರ್ಥವನ್ನೇ ಕೊಡುತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇಂಗ್ಲಿಷ್ ಅನ್ನ ತರ್ಜುಮೆ ಮಾಡಿರುವಂತಹ ಮಹಾನ್ ಭಾವರು ಎಂತೆಂತ ತರ್ಜುಮೆ ಮಾಡಿದಾರೆ ಗೊತ್ತಾ? ಕನ್ನಡಿಗರಿಗೆ ಆಗಿರುವಂತಹ ಮಹಾನ್ ಅಪವಾದ ಇದು. ಅದ್ರ ಜೊತೆಗೆ ಕೆಪಿಸಿಸಿ ಕರ್ಮಕಾಂಡದ ವಿರುದ್ಧ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದೆದ್ದಿದೆ, ಕೇರಳಿದೆ. ಕರ್ನಾಟಕದಲ್ಲಿ ಅದು PG ಹಾಸ್ಟೆಲ್ ಅಲ್ಲೆಲ್ಲ ಇದ್ದು ಪಾಸ್ ಆಗೋ ಕನಸು ಕಂಡಿರುವಂತಹ ವಿದ್ಯಾರ್ಥಿಗಳ ಜೀವನದಲ್ಲಿ ಫುಟ್ಬಾಲ್ ಆಡ್ತಿದ್ದಾರೆ. ಪರೀಕ್ಷೆ ಬರೆಯೋದಕ್ಕೆ ಬಂದಂತಹ ಮಕ್ಕಳಿಗೆ ಆಘಾತಕಾಗಿರುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ 30ಕ್ಕೂ ಅಧಿಕ ಪ್ರಶ್ನೆಗಳಿಗೆ ಸಂಬಂಧನೇ ಇಲ್ಲ. ಯಾವ ಉದ್ದೇಶಕ್ಕೆ ಪ್ರಶ್ನೆ ಪತ್ರಿಕೆ ಕೊಟ್ಟರು ಗೊತ್ತಿಲ್ಲ. ಇಲ್ಲಿರೋ ಪ್ರಶ್ನೆಗಳಿಗೆ ಅರ್ಥ ಇದೆಯಾ? ಇಲ್ಲ. ಒಟ್ಟಾರೆ ಆ ಎಕ್ಸಾಮ್ ಬರೆಯೋದಕ್ಕೆ ಬಂದಿರೋರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಲಕ್ಷಾಂತರ ಮಕ್ಕಳು ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ರು, ಮರು ಪರೀಕ್ಷೆಗೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಆದ್ರೆ ಮರು ಪರೀಕ್ಷೆಗೆ ಅವಕಾಶ ಕೊಡೋದ್ರ ಬಗ್ಗೆ ಇವರು ತುಟಿಕ್ ಪಿಟ್ಟಿಕ್ ಕಟ್ಟಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡರು ಕಿಡಿಕಾರಿದ್ದಾರೆ. ಕೆಪಿಎಸ್ಸಿ ಎಕ್ಸಾಮ್ ಬರೆಯೋದಕ್ಕೆ ಹೊರಟಿರುವ ಹುಡುಗರು ಅವ್ರಿಗೆ ಅನ್ಯಾಯ ಆಗಿರೋರ ಜೊತೆಗೆ ನಾವಿರ್ತೀವಿ, ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕರವೇ ಅಧ್ಯಕ್ಷರು ನಾರಾಯಣಗೌಡರು. ಭಾರತದ ನದಿ ಮೂಲಗಳ ವ್ಯವಸ್ಥೆ ಅನ್ನುವ ಪ್ರಶ್ನೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಚರಂಡಿ ವ್ಯವಸ್ಥೆ, ಈ ತರ ಸಂಬಂಧವಿಲ್ಲದ ಪದಗಳ ಬಳಕೆ ಅಲ್ಲ ಆಗಿರುತ್ತೆ. ಅವ್ರಿಗೆ ಅರ್ಥನೇ ಆಗುವುದಿಲ್ಲ, ಆ ಪದ ಬಳಕೆಯಿಂದಾಗಿ. ಹೀಗಾಗಿ ಇವತ್ತು ಭಾರಿ ದೊಡ್ಡ ಗೊಂದಲ, ದೊಡ್ಡ ಅನ್ಯಾಯ ಈ ನಾಡಿನ ಮಕ್ಕಳಿಗೆ ಆಗಿದೆ. ಅವರ ಕುಟುಂಬ ಭಾರಿ ದೊಡ್ಡ ಕನಸನ್ನು ಹೊತ್ತು ನಮ್ಮ ಮಕ್ಕಳು ಎಲ್ಲೋ ತಹಸೀಲ್ದಾರು, ಇಲ್ಲೋ DOSPನೋ ಮತ್ತೊಂದು ಹುದ್ದೆಯನ್ನ ಅಲಂಕರಿಸಿದ್ರೆ ನಮ್ಮನ್ನು ಬದುಕನ್ನ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಕನಸನ್ನು ಹೊತ್ತು ಕಷ್ಟ ಬಿದ್ದು ಅವ್ರನ್ನ ಓದಿಸಿ ಕಳಿಸಿದ ಈ ತರದ ಅನ್ಯಾಯ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಗುತ್ತೆ ಅನ್ನೋದಾದ್ರೆ ಆ ಅಧ್ಯಕ್ಷರು, ಆ ಕಮಿಟಿ ಏನಿದೆ, ಸರ್ಕಾರ ತಕ್ಷಣ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೀನಿ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಭಾರತದ ನದಿ ಮೂಲಗಳ ವ್ಯವಸ್ಥೆ ಅನ್ನುವ ಪ್ರಶ್ನೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಚರಂಡಿ ವ್ಯವಸ್ಥೆ, ಈ ತರ ಸಂಬಂಧ ಕಗ್ಗೊಲೆ ಆಗ್ತಾ ಇದೆ. ಅದರ ವಿರುದ್ಧ ಪ್ರತಿಭಟನೆಯ ಅಸ್ತ್ರ ಪ್ರಯೋಗ ಆಗ್ತಿದೆ. ನಾಳೆ ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಪ್ರೊಟೆಸ್ಟ್ ನಡೆಸೋದಕ್ಕೆ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ. ಕರವೇ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಧರಣಿ ನಡೆಯುತ್ತೆ. ಬೇಜವಾಬ್ದಾರಿತನದಿಂದ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದಾರೆ ಅಂತ ಕಿಡಿಕಾರಿಸಿದ್ದಾರೆ. ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿರುದ್ಧ ಆಕ್ರೋಶ ಮುಗಿಲೆದ್ದಿದೆ. ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಕರವೇ ನಾರಾಯಣಗೌಡರು ಗುಡುಗಿದ್ದಾರೆ, ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ. ಅಧಿಕಾರಿ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ಅಧಿಕಾರಿ ಈ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹಳಲನ್ನ ನೋವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಾಗ ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ನಿಮ್ಮ ಎಲ್ಲ ನೋವುಗಳನ್ನ ನಾನು ಎಂಜಾಯ್ ಮಾಡ್ತೀನಿ, ಅದನ್ನ ಖುಷಿ ಪಟ್ಟು ಅನುಭವಿಸ್ತೀನಿ ಅಂತ ಹೇಳಿ ದುರಾಂಕಾರದ ಉತ್ತರವನ್ನ ಕೊಡ್ತಾನೆ. ನಾನು ಆ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರನ್ನ ಒಂದ್ಸಲಿ ನೋಡ್ಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ಉತ್ತರ ಭಾರತದಿಂದ ಬಂದಂತ ಅಧಿಕಾರಿಯ ದರ್ಪ, ದುರಾಂಕಾರ, ಕನ್ನಡದ ನಾಡಿನ ಮಕ್ಕಳ ಭವಿಷ್ಯದ ಬಗ್ಗೆ ಹುಡುಗಾಟ ಹಾಡ್ತೀನಿ, ಅವ್ರ ನೋವನ್ನ, ಅವ್ರನ್ನ ದುಃಖವನ್ನ ನಾನು ಎಂಜಾಯ್ ಮಾಡ್ತೀನಿ ಅನ್ನೋದಾದ್ರೆ ಅವನು ಕೆನ್ನೆಗೆ ಬಾರಿಸ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಬಾರಿಸ್ಬೇಕು, ಗೊತ್ತಾಗ್ಬೇಕು, ಆಗ ಕನ್ನಡಿಗರು ಎಂಜಾಯ್ ಮಾಡೋದೇ ಆಗಿರ್ತಲೂ ಗೊತ್ತಾಗುತ್ತೆ. ಇಂಥ ದುರಾಂಕಾರದ ಅಧಿಕಾರಿಗಳಿಗೆ ಕರ್ನಾಟಕದಲ್ಲಿ ಅವಕಾಶ ಕೊಡಬಾರದು. ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ಸೋಮವಾರ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ
ಬಾರಿ ದೊಡ್ಡ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಮಾನ್ಯತೆ ಸಿಗದೆ ಹೋದ್ರೆ, ಅದಕ್ಕೆ ಗೌರವ ಸಿಗದೆ ಹೋದ್ರೆ ಮತ್ತೆ ಸರ್ಕಾರ ಆ ಮಕ್ಕಳ ಭವಿಷ್ಯದ ಮೇಲೆ ಆಟ ಆಡದೆ ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಳುವ ರೀತಿಯಲ್ಲಿ ಮರುಪರೀಕ್ಷೆಗೆ ಆದೇಶ ಮಾಡಿದ್ರೆ ಭಾರಿ ಒಳ್ಳೆಯದು. ಇಲ್ಲ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ನುಗ್ಗುವಂತ, ಮುತ್ತಿಗೆ ಹಾಕುವಂತ ಹೋರಾಟಕ್ಕೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಅಲ್ಲಿ ದರ್ಪದಿಂದ ಕೂತಿದಾರಲ್ಲ, ಕೋಟ್ಯಾಂತರ ರೂಪಾಯಿ ಇದು ಮಾಡ್ಕೊಂಡು ಕೂತಿದಾರಲ್ಲ, ಅವರಿಗೆ ಅರ್ಥ ಹಾಕ್ಬೇಕಾಗುತ್ತೆ. ಅರ್ಥ ಹಾಕದೆ ಹೋದ್ರೆ ಅರ್ಥ ಹೇಗ್ ಮಾಡಿಸ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಗೊತ್ತಿದೆ. ಈ ನಾಡಿನ ಮಕ್ಕಳು ಪರೀಕ್ಷೆಯನ್ನ ಬರೆದಿದ್ರು. ಅವರು ಭಾರಿ ಕಷ್ಟ ಬಿದ್ದು ಭಾರಿ ದೊಡ್ಡ ಕನಸುಗಳನ್ನ ಹೊತ್ತು ನಮ್ಮ ಕುಟುಂಬಕ್ಕೆ ಆಶ್ರಯ ಆಗ್ಬೇಕು ಅಂತ ಹೇಳಿ ಕೆಲವರು ಹಾಸ್ಟೆಲ್ಗಳಲ್ಲಿ ಓದ್ಕೊಂಡು, ಕೆಲವರು ಪಿಜಿಗಳಲ್ಲಿ ಓದ್ಕೊಂಡು ಈ ಪರೀಕ್ಷೆಯನ್ನ ಬರಿಬೇಕು, ಪಾಸ್ ಆಗ್ಬೇಕು, ನಾವೊಂದು ಭವಿಷ್ಯವನ್ನ ಕಟ್ಕೋಬೇಕು ಅಂತ ಹೇಳಿ ಕನಸನ್ನ ಹೊತ್ತು ಆ ಪರೀಕ್ಷೆ ಕಾರ್ಯಾಲಯಕ್ಕೆ ಬರ್ತಾರೆ. ಪರೀಕ್ಷೆ ಬರಲಿಕ್ಕೆ ಬಂದಂತ ಈ ನಾಡಿನ ಮಕ್ಕಳಿಗೆ ಒಂದು ದೊಡ್ಡ ಆಘಾತ ಏನಪ್ಪಾ ಅಂದ್ರೆ, ಸುಮಾರು 120 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 30 ಪ್ರಶ್ನೆಗಳು ಅವರಿಗೆ ಸಂಬಂಧ ಇಲ್ಲದ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು 2 ಗಂಟೆಗಳ ಕಾಲ ಬೇಕಾಗುತ್ತೆ. ಇದೇನು ಪ್ರಶ್ನೆ, ಇದೇನು ಪದ ಬಳಕೆ, ಯಾವ್ದು ಪದಗಳು, ಇದೇನು ಅಂತ ಅರ್ಥ ಆಗೋದಕ್ಕೆ 2 ಗಂಟೆಗಳ ಕಾಲ ಬೇಕಾಗುತ್ತೆ. ಅತಿ ದೊಡ್ಡ ಆಘಾತವಾಗುತ್ತೆ ಅವರಿಗೆ. ಹಾಗಾಗಿ ನಾನು ಅನೇಕ ಆ ಪದ ಬಳಕೆಯ ವಿಚಾರಗಳನ್ನ ಗಮನಿಸ್ತೇನೆ. ಅದನ್ನೆಲ್ಲ ತರಿಸ್ಕೊಂಡು ನೋಡಿದಾಗ ಆ ಪರೀಕ್ಷೆಗೂ ಆ ಪ್ರಶ್ನಾ ಪತ್ರಿಕೆಗೂ ಆ ಪದಗಳ ಬಳಕೆ ಆಗಿರೋದಕ್ಕೂ ಸಂಬಂಧಗಳೇ ಇಲ್ಲ. ಇಂಥ ಪ್ರಶ್ನೆಗಳನ್ನ, ಇಂಥ ಪದ ಬಳಕೆಯನ್ನ ಮಾಡ್ತಾ ಯಾವ ಉದ್ದೇಶಕ್ಕಾಗಿ ಇಂಥ ಪ್ರಶ್ನಾ ಪತ್ರಿಕೆಯನ್ನ ಕೊಟ್ರು ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ. ಆದ್ರೆ ಹಿಂದಿನ ರೂವಾರಿಗಳು ಯಾರು, ಏನಕ್ಕೆ ಈ ತರದ ಕನ್ನಡದ ಮಕ್ಕಳ ಬದುಕಿನ ಜೊತೆಯಲ್ಲಿ ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಆ ಲಕ್ಷಾಂತರ ಮಕ್ಕಳು ಇವತ್ತು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂದ್ರೆ ಆ ಪದ ಬಳಕೆಯ ಗೊಂದಲದಿಂದಾಗಿ ನಾವು ಸರಿಯಾಗಿ ಪರೀಕ್ಷೆಯನ್ನ ಬರೀಲಿಕ್ಕೆ ಆಗಿಲ್ಲ. ಹಾಗಾಗಿ ಆ ಪರೀಕ್ಷೆಯನ್ನ ಮರುಪರೀಕ್ಷೆ ಬರೀಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಈ ನಾಡಿನ, ಅದರಲ್ಲೂ ವಿಶೇಷವಾಗಿ ಕನ್ನಡದ ನಾಡಿನ ಗ್ರಾಮೀಣ ಪ್ರದೇಶದಿಂದ ಕನ್ನಡದ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂತ ಆ ಮಕ್ಕಳಿಗೆ ದೊಡ್ಡ ಆಘಾತವಾಗಿದೆ. ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ ನಾಡಿನ ಮಕ್ಕಳು ಪರೀಕ್ಷೆಯನ್ನ ಬರೆದಿದ್ರು. ಅವರು ಭಾರಿ ಕಷ್ಟ ಬಿದ್ದು ಭಾರಿ ದೊಡ್ಡ ಕನಸುಗಳನ್ನ ಹೊತ್ತು ನಮ್ಮ ಕುಟುಂಬಕ್ಕೆ ಆಶ್ರಯ ಆಗ್ಬೇಕು ಅಂತ ಹೇಳಿ ಕೆಲವರು ಹಾಸ್ಟೆಲ್ಗಳಲ್ಲಿ ಓದ್ಕೊಂಡು, ಕೆಲವರು ಪಿಜಿಗಳಲ್ಲಿ ಓದ್ಕೊಂಡು ಈ ಪರೀಕ್ಷೆಯನ್ನ ಬರಿಬೇಕು, ಪಾಸ್ ಆಗ್ಬೇಕು, ನಾವೊಂದು ಭವಿಷ್ಯವನ್ನ ಕಟ್ಕೋಬೇಕು ಅಂತ ಹೇಳಿ ಕನಸನ್ನ ಹೊತ್ತು ಆ ಪರೀಕ್ಷೆ ಕಾರ್ಯಾಲಯಕ್ಕೆ ಬರ್ತಾರೆ. ಪರೀಕ್ಷೆ ಬರಲಿಕ್ಕೆ ಬಂದಂತ ಈ ನಾಡಿನ ಮಕ್ಕಳಿಗೆ ಒಂದು ದೊಡ್ಡ ಆಘಾತ ಏನಪ್ಪಾ ಅಂದ್ರೆ, ಸುಮಾರು 120 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಎಂತ ನಾಚಿಕೆಗೇಡು ಗೊತ್ತಾಯ್ತು. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ವಿದ್ಯಾರ್ಥಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅಂದ್ರೆ ನಾನು ಸೆಲೆಕ್ಟ್ ಆಗಬೇಕು ಅಂತ ಪರೀಕ್ಷೆ ಬರೆದ್ರೆ ಆತನ ಪ್ರಶ್ನೆ ಪತ್ರಿಕೆಯಲ್ಲಿ ಇವರು ಗೊಂದಲಗಳು ಸಾವಿರಾರು. ಏನೇನು ಪ್ರಶ್ನೆ ಪತ್ರಿಕೆ ಗೊಂದಲಗಳು ನಿಮಗೆ ಸಾಮಾನ್ಯವಾಗಿ KPSC ಎಕ್ಸಾಮ್ ಬರೆದಿರೋರು ಗೊತ್ತು ಏನೇನಾಗಿದೆ ಅಂತ. ಆದ್ರೆ ನಿಮಗೂ ಕೂಡ ಅನ್ನಿಸ್ಬೇಕು ಅದು ಏನೇನಾಗಿದೆ, ಏನೇನಿದೆ ಕನ್ನಡದಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಒಂದಿಷ್ಟು ಲೋಪಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಇಂಗ್ಲಿಷ್ ನಲ್ಲಿ ಈ ಲೋಪದ ನೋಡಿ, ಲೋಕ ಅದಾಲತ್ ಅಧಿನಿಯಮ 2002 ಅಂತ ಇಂಗ್ಲಿಷ್ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆ ಕನ್ನಡದಲ್ಲಿ ತರ್ಜುಮೆ ಆಗಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 2022 ಅಂತ ಆಗುತ್ತೆ. ಇಸ್ವಿ ಒಂದು ನಂಬರ್, ಮಿನಿಮಮ್ ಕಾಮನ್ ಸೆನ್ಸ್, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಇಸ್ವಿ 2022 ಆಗುತ್ತೆ. 2002 ಇರುವಂತದ್ದು ಇಂಥ ಇಸ್ವಿಯ ತಪ್ಪು. ಇದು ಇಸ್ವಿದಾಯ್ತು. ಎರಡನೇದು, ದೊಡ್ಡ ಗಾತ್ರದ ಕೊಕ್ಕರೆ, ಅತ್ಯಂತ ವೇಗವಾಗಿ ಹಾರಾಡುವ ಪಕ್ಷಿ ಅಂತ ಕನ್ನಡದಲ್ಲಿದೆ. ಆದ್ರೆ ಇಂಗ್ಲಿಷ್ ನಲ್ಲಿ ಹೆವಿಯೆಸ್ಟ್, ಭಾರ. ಆ ಮೇಲಿರುವ ಕನ್ನಡದಲ್ಲಿ ಭಾರ ಅನ್ನುವ ಪದ ಅಥವಾ ಹೆವಿ ಅನ್ನುವ ಪದ ಎಲ್ಲಿದೆ? ಕೆಳಗಡೆ ಹೆವಿ ಅಂತಿದೆ. ಯಾವುದು ಪ್ರಶ್ನೆ ನೀವು ಕರೆಕ್ಟ್ ಅಥವಾ ಯಾವುದು ಸರಿಯಾದ ಪ್ರಶ್ನೆ ಅಂತ ನೀವು ಕನ್ಸಿಡರ್ ಮಾಡ್ತೀರಿ? ಅಥವಾ ನೀವು ಯಾವ ಕೊಕ್ಕರೆ ನೋಡಿದ್ದೀರಿ ಅತ್ಯಂತ ಹೆವಿ ಆದಂತ ಕೊಕ್ಕರೆ ಹಾರಾಡುತ್ತೆ ಅಂತ ಎಲ್ಲಿ ನೋಡಿದ್ದೀರಿ? ಸಾಮಾನ್ಯವಾದಂತ ನಾಲೆಜ್. ಕನ್ನಡದ ರಾಜ್ಯ, ಮೂರನೇ ಪ್ರಶ್ನೆ, ಕನ್ನಡದ
ಕನ್ನಡದಲ್ಲಿ ಏನಿದೆ ಅಂತಂದ್ರೆ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆ. ರಾಜ್ಯಸಭೆ ಅಂತಂದ್ರೇನು? ದೆಹಲಿಯಲ್ಲಿ ಇದೆಯಲ್ಲ ಅದು ಲೋಕಸಭೆ, ರಾಜ್ಯಸಭೆ. ಇಲ್ಲಿ ರಾಜ್ಯದಲ್ಲಿರೋದೇನು? ವಿಧಾನಸಭೆ ಅಂತಂದ್ರೆ ಇಲ್ಲಿ MLA ಮತ್ತು MLC, ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ತು ಅಂತ. ಆದ್ರೆ ನಮ್ಮ KPSC ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಹೇಳ್ತಾರೆ. ಅದು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಅದು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್, ಅಂದ್ರೆ ವಿಧಾನಸಭಾ ಚುನಾವಣೆದು. ಯಾವ್ದನ್ನ ಸರಿ ಅಂತ ಕನ್ಸಿಡರ್ ಮಾಡಬೇಕು ಅಥವಾ ಯಾವ್ದು ತಪ್ಪು ಅಂತ ಕನ್ಸಿಡರ್ ಮಾಡಬೇಕು. 4ನೇದು, ನಿವೃತ್ತ IAS ಅಧಿಕಾರಿ ಮೊಹಮ್ಮದ್ ಸನಾವುಲ್ಲಾ ಅವರು ನೇಮಕಾತಿಯ ಕುರಿತು ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಇವೆರಡರಲ್ಲಿ ಪರಸ್ಪರ ಹೋಲಿಕೆ ಆಗುವಂತ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದಾದ್ರೂ ಎಷ್ಟು ಕನ್ಸಿಡರೇಬಲ್. ಇನ್ನೊಂದು, ಈಗ ರಫ್ತು ಮತ್ತು ಆಮದು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್. ಆಲ್ಮೋಸ್ಟ್ ನಿಮಗೆ 7-8ನೇ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ ಇಂಪೋರ್ಟ್ ಅಂತಂದ್ರೇನು, ಎಕ್ಸ್ಪೋರ್ಟ್ ಅಂತಂದ್ರೇನು ಅನ್ನೋದನ್ನ ಸಾಮಾನ್ಯ ಸಮಾಜ ವಿಜ್ಞಾನದಲ್ಲಿ 7ನೇ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ಆದ್ರೆ ನಮ್ಮ KPSCಯ ಈ ಎಕ್ಸಾಮ್ ನಲ್ಲಿ ಒಂದ್ ಕಡೆ ರಫ್ತು ಅಂತಿರುತ್ತೆ, ಇನ್ನೊಂದ್ ಕಡೆ ಇಂಪೋರ್ಟ್ ಅಂತಿರುತ್ತೆ. ಒಂದ್ ಕಡೆ ಅಂದ್ರೆ ಸಂಬಂಧನೇ ಇಲ್ಲ. ಅಮೆರಿಕ, ಆಸ್ಟ್ರೇಲಿಯಾ, ಕತಾರ್, ಥೈಲ್ಯಾಂಡ್, UAE, ಸಿಂಗಾಪುರ ಈ ದೇಶಗಳು ರಫ್ತು ಗಮ್ಯ ಸ್ಥಾನಗಳು ಅಂತ ಕನ್ನಡದಲ್ಲಿ. ಆದ್ರೆ ಇಂಗ್ಲಿಷ್ ನಲ್ಲಿ ಅದನ್ನ ಇಂಪೋರ್ಟ್ ಅಂತಂದ್ರೆ ಆಮದು. ತದ್ವಿರುದ್ಧ ಪದಗಳ್ರಿ, ತದ್ವಿರುದ್ಧವಾದಂತಹ ಪದಗಳ ಬಳಕೆ ಇಲ್ಲ ಆಗುತ್ತೆ. 6ನೇದು. 7ನೇದು, ಮನೋ ಸಾಮರ್ಥ್ಯದ ಒಂದು ಪ್ರಶ್ನೆ. ಕನ್ನಡದಲ್ಲಿ ಏನಿರುತ್ತೆ ಅಂತಂದ್ರೆ ಓಕೆ 6ನೇದು, 2 ನಗರಗಳ ಸೋಲಾರ್ ನಗರಗಳಾಗಿ ಅಭಿವೃದ್ಧಿಪಡಿಸಲು ಗುರುತಿಸಲಾಗಿದೆ ಅಂತ ಮುದ್ರಿಸಬೇಕಿತ್ತು. ಆದ್ರೆ ನಗರಗಳು ಗುರುತಿಸಲ್ಪಟ್ಟಿವೆ ಅಂತ ಮುದ್ರಣ ಮಾಡಿದ್ದಾರೆ. ಕನ್ನಡದ ವ್ಯಾಕರಣದ ಕಗ್ಗೊಲೆ. ಇನ್ನು 7ನೇ ಪ್ರಶ್ನೆ, ಮನೋ ಸಾಮರ್ಥ್ಯದ ಪ್ರಶ್ನೆ. ಕನ್ನಡ ವಾಕ್ಯದಲ್ಲಿ ಸಹೋದರ ಅಂತಿರುತ್ತೆ, ಬ್ರದರ್, ಸಹೋದರ. ಕನ್ನಡದಲ್ಲಿ ಸಹೋದರ, ಇಂಗ್ಲಿಷ್ ನಲ್ಲಿ ಸಹೋದರಿ, ಸಿಸ್ಟರು ಅಂತ ಇರುತ್ತೆ. ಇಲ್ಲಿ ನಾವು ಸಹೋದರನ್ ಕನ್ಸಿಡರ್ ಮಾಡೋದಾ ಅಥವಾ ಇಂಗ್ಲಿಷ್ ಸಿಸ್ಟರ್ ಅನ್ನು ಕನ್ಸಿಡರ್ ಮಾಡೋದಾ ಗೊತ್ತಿಲ್ಲ, ಗೊಂದಲ. 8ನೇದಾಗಿ ಕನ್ನಡದಲ್ಲಿ ಈ ಪ್ರಶ್ನೆನ ಅದ್ ನನಗೆ ಗೊತ್ತಿಲ್ಲ, ಅದು ಯಾವ ಮಾಸ್ಟರ್ಸ್ ಕನ್ನಡದಲ್ಲಿ ಮಾಡಿದ್ರು ಆತನಿಗೆ ಕನ್ಸಿಡರ್. ಆಯು ಈನ ತಾಯಿ ಮತ್ತು ಈಯು ಆನ ಮಗ, ಊಯು ಆನ ಸಹೋದರ. ಅದು if A is C's mother and D is B's son, E is A's sister ಅನ್ನೋದು ಕನ್ನಡದಲ್ಲಿ ಬಂದಾಗ ಲಿಟರಲಿ ಕನ್ನಡದ ವ್ಯಾಕರಣ, ವ್ಯಂಜನ, ಅಕ್ಷರಗಳನ್ನ ಕಂಡು ಹಿಡಿದವನಿದ್ರೆ ಇನ್ನೊಂದ್ಸಲ ಬದುಕಿದ್ರೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು. ಆಯು ಈನ ತಾಯಿ ಮತ್ತು ಈಯು ಆನ ಮಗ, ಊಯು ಆನ ಸಹೋದರ. ವಾಟ್ ಇಸ್ ದಿಸ್? ಯಾವ ಕನ್ನಡದಲ್ಲಿ ಎಲ್ಲಿ ಕಲ್ತಿದ್ದೀರಿ? ಯಾವ ವಿಶ್ವವಿದ್ಯಾಲಯ ಹೇಳ್ಕೊಡುತ್ತೆ ನಿಮ್ಗೆ ಈ ಕನ್ನಡವನ್ನ KPSC ತಮ್ಮ ಚುನಾವಣೆಯಲ್ಲಿ ಹಾಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಬೇಕು. ನಮ್ಮ ಜೊತೆಗೆ ಬಹಳಷ್ಟು ಜನ KPSC ಅಭ್ಯರ್ಥಿಗಳಿದ್ದಾರೆ, ಅವ್ರನ್ನ ಮಾತನಾಡಿ